ಅದಕ್ಕೆ ಮತ್ತೆ ನಮ್ಮ ಅಮ್ಮನ ಮಾತು ಕೇಳಬೇಕು ಅಂಬೋದು. ನಮ್ಮ ಅಮ್ಮಗೆ ಯಾವಾಗ ಏನು ತಗೋಬೇಕು ಅಂತ ಹೇಳಿ ಭಾಳ ಚೆನ್ನಾಗಿ ಗೊತ್ತೈತಿ. ನಮ್ಮಮ್ಮ ಯಾವತ್ತೂ ನಾನು ಕೇಳಿದ್ದ ಇಲ್ಲ ಅಂತ ಅಂದಿಲ್ಲ, ಕೊಡ್ಸೈತೆ. ನನಗೆ ತುಂಬ ಖುಷಿ ಆಗ್ತೈತಿ. ಇವತ್ತು ಹೊಸ ಕಾರ್ ಕೊಡ್ಸೈತೆ ನಮ್ಮಮ್ಮ. ತುಂಬ ಇಷ್ಟ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬರ್ತೀರೇನಪ್ಪ? ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ. ಹ್ಞೂ ನಮ್ಮ ಹೋಗ್ತೀವಿ. ಇವಾಗ ರೆಡಿ ಆಗ್ತಾ ಇದ್ದಾಳೆ ಪ್ರೇಮನ್ಗೆ, ಬೇಗ ರೆಡಿ ಆಗೋದಕ್ಕೆ ಕೇಳು. ನಾನು ಇನ್ನೇ ಎಲ್ಲ ಸ್ನಾನ ಮಾಡಿದ್ದೀನಿ. ನಾನು ಕಾರೆಲ್ಲ ಒರೆಸ್ತಾ ಇಡ್ತೀನಿ, ಧೂಳು ಕೂತ್ಕೊಂಡೈತಿ. ಹೊಸದಲ್ಲ, ಅದಕ್ಕೆ ಏನು ಒರ್ಸಿದ್ದೆ ಏನು ನೋಡಿದ್ದೆ ಕಾರ. ಹಂಗೆ ಇಕ್ಕಬೇಕು. ಎಷ್ಟು ನೀನು ಚೆನ್ನಾಗಿ ಇಕ್ಕೆಂತೀಯ ಹಂಗೆ ಚೆನ್ನಾಗಿರ್ತಾವೆ. ಬೈವಾಗ ಇಕ್ಕೊಂಡು ಬೈವಾಗ ಓಡಿಸ್ಕೊಂಡು ಒಟ್ಟು ಕಾರ್ ಅಲ್ಲೇದಲ್ಲೇ ಆಕ್ಸಿಡೆಂಟ್ ಆಗೋ ನೋಡಿದ್ರೆ ಬೈವಾದಂಗೆ ಆಗುತ್ತೆ ಪಾಪ. ಒಂದಿಟ್ಟು ಬೈವಾಗಿರಪ್ಪ. ಹಂಗೆ ಕಳಿಸ್ತೀನಿ. ಪ್ರೇಮ ರೆಡಿ ಆಗ್ತಾ ಇದ್ದಾಳೆ. ಬೈವಾಗ ಹೋಗಿ ಮೆಲ್ಲಕ್ಕೆ ಹೋಗಿ ಮೆಲ್ಲಕ್ಕೆ ಬಾ. ಹಂಗೆ ಬೈವಾಗಿರ್ಬೇಕು ಒಂದಿಟ್ಟು. ಎಲ್ಲೂ ಕೊಡ್ಸಿರೋದು ಕಾರ್ ಅನ್ನಿಸ್ಕೊಂಬಲ್ಕಣಮ್ಮ, ಎತ್ತಿನ ಗಾಡಿ ಇದ್ದಂಗೆ. ಕಾರ್ ಅನ್ನಿಸ್ಕೊಂಬತ್ತಿ. ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ಅಲ್ಲೇದಲ್ಲೇ ನೋಡಿದ್ರೆ ಬೈವಾಗುತ್ತಂಗೆ. ನನಗೆ ಕಾರಿನ ಸವಾಸೆ ಬೇಡ ಅಮ್ಮಂಗಾಗುತ್ತೆ. ಸರಿ ಕಳಿಸ್ತೀನಿ. ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ. ನಮ್ಮಮ್ಮಯ್ಯ ಎಷ್ಟು ಒಳ್ಳೇದು. ನಾನು ಕೇಳಿದ್ದ ಯಾವತ್ತೂ ಇಲ್ಲ ಅಂದಿಲ್ಲ. ಒಟ್ಟಿನಲ್ಲಿ ಕೊಡಿಸುತ್ತೆ. ಒಂದೆರಡು ದಿನ ಲೇಟ್ ಅಷ್ಟೇ, ಒಂದೆರಡು ದಿನ ಸುಧಾರಿಸ್ಬೇಕು. ನಮ್ಮಮ್ಮ ಹೇಳಿದ ಮಾತಾ ಕೇಳಬೇಕು. ಅವಾಗ ಬೇಡ ಅಂತು. ಅವಾಗ ಬೇಡ ಅಂದಾಗ ನಾನು ಸುಮ್ಮನಾಗಿದ್ದಕ್ಕೆ ಇವಾಗ ಕೊಡಿಸ್ತು. ನಾನು ಅವಾಗ ಗಲಾಟೆ ಮಾಡಿದೆ ನಮ್ಮಮ್ಮಗೆ ಕಾರ್ ಕೊಡ್ಸಲ್ಲ ಅಂತೇಳಿ. ನೋಡು ಅದಕ್ಕೆ ಮತ್ತೊಂದು 2 ದಿನ ಸುಧಾರಿಸ್ಬೇಕು ಅಂಬೋದು. ಏನಪ್ಪ ಶೌರ್ಯ, ಹೊಸತ್ತಂದ್ರೇನ ಕಾರ? ಹ್ಞೂನಣ್ಣ, ಇವತ್ತು ಬೆಳಗ್ಗೆ ತಗೊಂಬಂದ್ವಿ. ಹೆಂಗೈತಣ್ಣ ಮುಂಜಾನೆ ಕಾರು ಹೊಸದು? ಇವಾಗಿನ ತಂದು ಇಲ್ಲಿ ನಿಲ್ಸಿದ್ವಿ, ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು. ನಾನು ಅದಕ್ಕೇ ಅಲ್ಲಿ ಬಿಸಿಲು, ನಮ್ಮ ಮನೆ ತಗೊಂಡಿಷ್ಟು ಬಿಸಿಲೈತೆ, ಅದಕ್ಕೆ ಇಲ್ಲಿ ನೆಳ್ಳಂಗೆ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದೆ. ಹೆಂಗೈತಣ್ಣ? ಚೆನ್ನಾಗೈತೆ? ಭಾಳ ಚೆನ್ನಾಗೈತೆ ಬಿಡಪ್ಪ. ಚೆನ್ನಾಗೈತಪ್ಪ. ದುಡ್ಡು ಚೆನ್ನಾಗಿರುತ್ತಲ್ಲ, ಹಂಗೆ ಚೆನ್ನಾಗಿರ್ತವೆ. ದುಡ್ಡು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತಪ್ಪ. ಹ್ಞೂನಣ್ಣ, ದುಡ್ಡು ಚೆನ್ನಾಗಿರ್ಬೇಕು ಫಸ್ಟು. ದುಡ್ಡು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಂಗೆ. ಹಂಗೆ ಬಿಡಪ್ಪತ್ತ. ಕಾರ್ ತಂದ್ರಲ್ಲ, ನಾವು ಯಾಕೆ ಲಸ್ಮಕಾಯಿ ಕಾರ್ ತಗೊಂಡಿಲ್ಲ ಅನ್ಕೊಂತಿದ್ವಿ. ಅಯ್ಯೋ ಅಣ್ಣ, ಆಡ್ಕ್ಯಮಾರು ಜನ ಎಲ್ಲನ. ಕಾರ್ ತಂದಿಲ್ಲ ಇವರು ಅಂತ ಹೇಳಿ ಆಡ್ಕ್ಯಮಾರು. ಇವಾಗೇನು ಅದೇ ಐತಣ್ಣ, ತಂದಿದ್ದೀವಿ. ಇವತ್ತಲ್ಲ ನಾಳೆ ಈಗ ಒಬ್ರು ನೋಡಿ ಯಾವತ್ತೂ ಏನು ಮಾಡೋಕ್ಕೆ ಹೋಗ್ಬಾರ್ದಂತೆ. ನಾವು ಒಬ್ರು ಮಾಡ್ದಂಗೆ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಅದು ಒಳ್ಳೇದಲ್ಲ. ಅದು ಯಾವತ್ತೂ ಒಳ್ಳೇದಾಗಲ್ವಂತೆ. ಅವ್ರು ಮಾಡ್ಯವ್ರಿ, ಅದನ್ನು ನಾನು ಮಾಡಲೇಬೇಕು ಅಂತ, ನಾನು ಮಾಡಬೇಕು ಅಂತ ಒಬ್ರು ಮ್ಯಾಗಳು ಇದಕ್ಕೆ ಮಾಡೋಕೆ ಹೋದರೆ ನನ್ನ ಆಸೆ ಇದ್ದಷ್ಟು ನಾವು ಕಾಲು ಚಾಚ್ಕೊಂಡು ನಾವು ಮಾಡ್ಬೇಕಣ್ಣ ಅಷ್ಟೇ. ನಮ್ಮಮ್ಮ ಯಾವತ್ತು ಬೇಡ ಕಣಪ್ಪ ಎಲ್ಲ ಬಂಡವಾಳ ಹಾಕಿ ನಿಮ್ಮ ಮನೆಗೆ ಅಂತ ಹೇಳ್ತು. ಅದಕ್ಕೆ ನಾನು ಸುಮ್ಮನಾಗಿದ್ದೆ. ತಿರುಗಿ ಇವಾಗ ದುಡ್ಡಿತ್ತು ಕೊಡ್ಸೈತೆ ನಮ್ಮಮ್ಮ. ಸ್ವಲ್ಪ ದುಡ್ಡನ್ನು ಕಟ್ಟೋಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ಕಟ್ಟಿ, ಸ್ವಲ್ಪ ತಿಂಗಳ ಕಟ್ಕೊಂಡು ಹೋಗೋಣ ಅಂತೇಳಿ ತಗೊಂಬಂದಿದ್ದೀವಿ. ಆಮೇಲೆ ಬೇಕಾದ್ರೆ ಯಾವ್ದಾನ ನೋಡಿ ದುಡ್ಡು ಒಟ್ಟು ಕಟ್ ಕ್ಲಿಯರ್ ಮಾಡೋದು ಏನಾನ ಮಾಡೋದು. ಆಡ್ಕೊಂಬರಲ್ಲಣ್ಣ ಜನ. ಅದಕ್ಕೆ ನಾವೇನು ಆಡ್ಕೊಂತಾರೆ ಅಂತಂದಿಲ್ಲ. ನಮಗೂ ಬೇಕು ಪಾಪ. ಅಪ್ಪನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬೇಕಾಗುತ್ತೆ ಅಂತ ಹೇಳ್ತು ಅಮ್ಮಯ್ಯ. ಅದಕ್ಕೆ ತಗೊಂಡೆ ಅಣ್ಣ ಮಂಜಣ್ಣಯ್ಯ. ಚೆನ್ನಾಗೈತೆ. ಮುಂದಿಂದ ನೋಡೋಕ್ಕೂ ಫಸ್ಟ್ ಕ್ಲಾಸ್ ಆಗೈತಿ. ಹಂಗೈತೆ ಹಂಗೇನೆ. ನಮ್ಮಮ್ಮ ಹೇಳೋದು ಸುಳ್ಳಲ್ಲ. ಆಸ್ಕೆ ದೊಡ್ಡ ಕಾರ್ ಚಾಚಬೇಕು. ಒಬ್ಬರು ಮಾಡ್ಯವ್ರಿ ಅಂತ ನಾವು ಅವ್ರ ಮ್ಯಾಗಳು ಇದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಮಾಡ್ಕೋಬೇಕು. ಅವ್ರು ಹಂಗೆ ಮಾಡ್ಯಾರೆ ನಾವು ಹಂಗೆ ಮಾಡಬೇಕು ಅಂತ ಹೋದರೆ ನಾವು ಮುಣ್ಗೆದ್ದು ಹೋಗ್ತೀವಿ ಪಾಪ. ಏನು ಬೇಡ ಅಂತ ಹೇಳ್ತು. ಅದಕ್ಕೆ ನಾನು ಸುಮ್ಮನಾಗಿದ್ದು. ಇವಾಗ ಕೊಡ್ಸೈತಿ. ಎಂತೆಂಥವ್ರು ಅಂದ್ರಣ್ಣ ನನ್ನಂಗೆ ಕಾರ್ ತಗೊಂಬಂದು ಮಾತಾಡು, ನನ್ನಂಗೆ ಕಾರ್ ತಂದು ಮುಂದಕ್ಕೆ ನಿಲ್ಸಿ ಮಾತಾಡು ಅಂತ ಹೇಳ್ತಾ ಇದ್ರು. ಇವಾಗ ಅಂಥವ್ರ ಕಣ್ಣು ಮುಂದಕ್ಕೆ ನಾನು ತಗೊಂಬಂದು ನಿಲ್ಸಿದ್ದೀನಿ. ಸಾಕು ಬಿಡೋ, ಕಾರ್ ತಂದಿದ್ದೀನಿ ಅಂತ ಜಾಸ್ತಿ ಬಿಲ್ಡಪ್ ಕೊಡಬೇಡ. ನಾನೇನಾದರೂ ಕೇಳದ್ನ ನಿನ್ನ? ನಾನೇನಾದರೂ ಹೇಳದ್ನ ಹೊಸ ಕಾರ್ ತಂದಿದ್ಯಾ ಅಂತ? ಏನು ಬಿಲ್ಡಪ್ ಕೊಟ್ಟಿದ್ದೇನೆ? ಏನು ನನ್ನ ಬೈಕಂಡ ಥರ ನಾನು ನೋಡಿ ಬೈಕ್ ಇದೆಯಲ್ಲ ಮಗನೇ. ನಾನು ನಿನಗೇನು ಹೇಳಿಲ್ಲ ಮಂಜಣ್ಣಯ್ಯ. ನಾನೇನಾದರೂ ಇವನ ಹೆಸ್ರು ಹೇಳದ್ನಾ? ನಾನೇನಾದರೂ ಇವನ ಹೆಸ್ರು ಹೇಳದ್ನಾ? ಹೇಳು. ಇಲ್ಲ ಶಾಂದು, ನಿನ್ನ ಹೆಸ್ರೇನು ಹೇಳಿಲ್ಲ ಕಾಣಲ್ಲ. ಹಿಂಗೆ ಒಂಬಾರು ಜನ ಅಂತ ಹೇಳಿ ಒಂಬಾರು ನಂದಿದ್ದು. ನಿನ್ನ ಹೆಸ್ರೇನು ಹೇಳಿಲ್ವಲ್ಲ ಬಿಡು. ಯಾಕೆ ಸುಮ್ಕೆ ಹೋಗು. ಜಗಳ ಮಾಡಬೇಕು ಅಂತ ಬಂದರೆ ಅಷ್ಟೇ ನೋಡು. ನಾನೇನು ಸುಮ್ಮನಿರೋದಿಲ್ಲ. ನಾನು ನಿನ್ನ ಅಂದಿಲ್ಲ. ಚಂದ ಹಿಂಗೆ ಮಾಡ್ದೆ ಅಂತ ನಾನು ಯಾವುದೇ ಕಾರಣಕ್ಕೂ ನಾನೇನು ನಿನ್ನ ಅಂದಿಲ್ಲ, ಸರಿನಾ? ಚಂದ ಅಂತ ಹೆಸ್ರತ್ತಿದ್ರೆ ಮಾತ್ರ ಮಾತಾಡ್ಬೇಕು ನೀನು. ನನ್ನ ಮ್ಯಾಗ್ಲ ಸಿಟ್ಟಿಗೆ ನೀನು ತಗೊಂಬಂದಿರೋದು. ನಾನು ತಗೊಂಬಂದಿರೋದಕ್ಕೆ ಅದು ತಂದಿರೋದು ನೋಡಿ ನೀನು ತಗೊಂಬಂದಿರೋದು. ಅಯ್ಯೋ, ನನ್ನ ಮುಂದೆ ನೀನು ಸ್ಕೋಪ್ ಕೊಡಬೇಡ ಬಿಡಪ್ಪ. ಇಲ್ಲ ಹೋಗ. ನಾನೇನೇನು ನಿನ್ನ ಹೆಸ್ರು ಹೇಳಲಿಲ್ಲ. ದೊಡ್ಡದಾಗಿ ಇಲ್ಲಿ ಮಾತಾಡಕ್ಕೆ ಬರಬೇಡ. ಹೋಗಿ ಫಸ್ಟ್ ನಿನ್ನ ಸಂಸಾರನ ನೆಟ್ಟಿಗೆ ಮಾಡ್ಕೋವಾಗ ಹೋಗು. ನನ್ನ ಸಂಸಾರ ನೆಟ್ಟಿಗೆ ಐತೆ. ನೀನೇನು ಹೇಳ್ಬೇಡ. ಯಾಕ ಸೌರ್ಯ, ಯಾಕ ಮಾತಾಡ್ತಾ ಇದ್ದಾನೆ ಇವನು? ಅಲ್ಲ, ನಾನು ಕಾರ್ ತಗೊಂಬಂದಿರೋದಕ್ಕೆ ಒಟ್ಟುರಿ ಅವನಿಗೆ. ಅದಕ್ಕೆ ನಾನು ತಂದಿದ್ದೀನಿ ಅಂತ ತಂದಿದ್ದೀನೋ, ನಾನು ಅಂದೆ ಅಂತ ಹೇಳಿ ಹಿಂಗೆ ಮಾತಾಡ್ತಾ ಇದೀಯಾ ಅಂತ. ನಾನು ಯಾರೋ ಅಂದರ್ಗಾಗುತ್ತೆ, ಇವನಿಗೇನು ಆಗಲ್ಲ. ನನಗೆ ಈ ರೀತಿ ಮಾತಾಡ್ತಿದ್ರಣ್ಣ ಜನ, ತಂದು ನಿಲ್ಲಿಸಿ ಮಾತಾಡು ಅಂತ ಮಾತಾಡ್ತಿದ್ರು. ಇವತ್ತು ತೊಗೊಂಬಂದಿದ್ದೀನಲ್ಲ. ಹಿಂಗೆ ಇರಲ್ಲ ಕಾಲ. ಯಾರು ಬೇಕಾದ್ರು ಹೆಂಗೆ ಬೇಕಾದ್ರು ಬದಲಾಗ್ತಾರೆ. ಯಾರು ಬೇಕಾದ್ರು ಹೆಂಗೆ ಬೇಕಾದರೂ ತಂದು ನಿಲ್ಲಿಸ್ತಾರೆ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ.
ಎಲೆ ಹೂವಾಗಲೇ ನೀನು ಕಾರ್ ತಗೊಂಬಂದ್ರೆ ಏನಂತೆ ನಾನೇನು ಅದನ್ನ ನೋಡೇನು ಒಟ್ಟು ಹುರ್ಕಮಲ್ಲ. ಹೋಗ ಹೆಂಡ್ತಿನ ಸರಿಯಾಗಿ ಕಾಪ್ರ ಮಾಡ್ಸೋಗೋ ಗೊತ್ತಾಗುತ್ತೆ. ಹೆಂಡ್ತಿ ನೀನು ಹೇಳ್ದಂಗೆ ಕೇಳ್ತಾಳೇನೋ. ಹೋಗ ನೀನು ಹೇಳ್ದಂಗೆ ಕೇಳ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ನೀನು. ನೆಟ್ಟಗೆ ಕಾಪ್ರ ಮಾಡ್ಸೋಕೆ ಹೆಂಡ್ತಿನ ಸರಿಯಾಗಿ ಇಕ್ಕೆ ಹೋಗು. ನನಗೆ ಗೊತ್ತೈತೆ ನನ್ನ ಹೆಂಡ್ತಿ ಎಷ್ಟು ಒಳ್ಳೆಯವಳು, ನನ್ನ ಹೆಂಡ್ತಿ ಎಂಥವಳು ಅಂತ. ನನ್ನ ಬಗ್ಗೆ ಮಾತಾಡಬೇಡ್ರಿ ನೀವು. ಸುಪ್ಪಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲ ಹೋಗ, ಅವಳೆಂಥ ಕಚಡ ಲೋಫರ್ ಅಂತ ಗೊತ್ತೈತೆ. ಹೋಗಲೇ ಹೋಗ, ಸುಮ್ಮನೆ ನಿನ್ನ ಹೆಂಡ್ತಿನ ಫಸ್ಟು ಸರಿಯಾಗಿ ಇಕ್ಕೆವಾಗ ಹೋಗು. ಅವನು ನಿಖಿಲ್ ಬಂದ ಇದ್ದಾನೆ ಕಣೋ, ನಿನಗೇನೇನು ಬೆಲೆ ಇಲ್ಲ ಹೋಗು. ನಿನಗೆಲ್ಲಿ ಬೆಲೆ ಐತಿ? ಯಾ ನಿಖಿಲ್ ಜೇಕೆ? ಇವಾಗ ಆ ಶಶಿಕಲಮ್ಮನ ಮಗಳು ಪ್ರೆಗ್ನೆಂಟ್ ಅಂತ ಹೇಳಿ ಹೇಳ್ತಿದ್ರಲ್ಲ ಮದ್ವೆಗಿನ್ನ ಮುಂಚೆ. ಅವನಿವಾಗ ಬಂದಿದ್ದಾನೆ, ಅವನೆಲ್ಲ ದೂರ್ಲಾನಂತೆ ಬಂದಿದ್ದ. ನೆನ್ನೆಸ್ ಗನವ ಬಂದು ಮಾತಾಡಿಸ್ಕೊಂಡು ಹೋಗಿ ಅವನಿ. ನೆನ್ನೆಸ್ ಗನವಾಗಿ ಬಂದಿದ್ದ, ಬಂದು ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ಹೇಳೋಗಿ ಅವನಿ. ನೀನು ನಿನ್ನ ಬೆಲೆ ಇನ್ನಿಷ್ಟೇನೆ. ನೋಡು, ನಿನಗೇನು ಮರ್ಯಾದಿಲ್ಲ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಬೇಡಿ ನೀವು. ಇಲ್ಲದ ಸಲ್ಲದ್ದೆಲ್ಲ ನನ್ನ ಮಧ್ಯೆ ಸುಪ್ಪಿ ಮಗಳ ಮಧ್ಯೆ ಜಗಳ ತಂದಿಡೋದಕ್ಕೆ ಹೇಳ್ತಾ ಇದ್ದೀರಾ. ಅವನೇನಾದರೂ ಬಂದಿದ್ರೆ ಸುಪ್ಪಿ ನನಗೆ ಹೇಳ್ದೆ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ಜಗಳ ತಂದಿಡೋದಕ್ಕಾಗಿ ಹೇಳ್ತಾ ಇದ್ದೀರಾ ಇದನ್ನೆಲ್ಲನ. ಸುಮ್ಕಿರತ್ತೆ, ಏನು ಹೇಳಕ್ಕೆ ಹೋಗ್ಬಿಡ. ಹೋಗೋ, ನಿನ್ಗೆ ಯಾರು ಹೇಳಿದ್ರು? ಹೋಗಿ ಇಲ್ಲಿಂದಾನ. ಅಲ್ಲ ದೊಡ್ಡದಾಗಿಲ್ಲಿ ಮಾತಾಡಕ್ಕೆ ಬಂದಲ್ಲ ನಿನ್ನ ಜೊತೆಗೆ, ಅದಕ್ಕೆ ಏನಂಗೆ ಸರಿಯಾಗಿ ಬೆಲೆ ಕೊಟ್ಟವ್ರೆ ಇವನಿಗೆ ಅಂತ ಬಟ್ಟೆ ಜಾಲ್ಸಕ್ಕೆ ಇಕ್ಕೊಂಡವ್ರಿ. ಬಟ್ಟೆ ಜಾಲ್ಸಿ ಒಣಗಾಕಕ್ಕೆ ಇಕ್ಕೊಂಡವ್ರಿ. ಅದನ್ನ ಇಲ್ಲಿ ದೊಡ್ಡದಾಗಿ ನಾನು ಸ್ಕೋಪ್ ಕೊಡಕ್ಕೆ ಬಂದವ್ನಿ. ಹೆಂಡ್ತಿನ ಸರಿಯಾಗಿ ಕಾಪ್ರ ಮಾಡಿಸಿ ಸರಿಯಾಗಿ ಇಕ್ಕೆವಾಗ ಹೋಗಿ. ನಿನ್ಗೆ ಏನು ಬೆಲೆ ಇಲ್ಲ, ಅವ್ನು ಆಲೆ ಬಂದವ್ನಿ. ಅವ್ನು ಬಂದು ಆಲೆ ನೀನು ಎನ್ನೆಸ್ ಬಂದು ಹೋಗಿ ಅವನೇ ಮಾತಾಡಿಸ್ಕೊಂಡು ಹೋಗಿ ಅವನೇ ಎಲ್ಲನ. ನಿನ್ಗೇನು ಇಲ್ಲ ಈ ಪಟ್ಟು. ನೋಡು ನಿನ್ಗೆ ಎಂಥದ್ದು ಬರುತ್ತೆ ಅಂತ ಹೇಳಿ. ಎಂಥದ್ದು ಬರುತ್ತೆ ಅವ್ರು ನಿನ್ನ ಎಂಥ ಸ್ಥಿತಿಗೆ ಸಿಕ್ಕಾಕಿಸ್ತಾರೆ ಅಂತ ನೋಡು. ನೀನು ಎಲ್ಲ ಹಾಳು ಮಾಡ್ಕೊಂಡು ಬೀದಿ ಬೀಳ್ಬೇಕು. ನನ್ನ ಮಗನೇ ಹೋಗವು ಲೋಪರ್, ನನ್ನ ಮಗ ಹೋಗ. ಇನ್ಯಾರು ಸಿಗ್ಲಿಲ್ಲ ಮಂಗ ಅಂತ ಲೋಪರ್ ಮುಂಡೆನ ಮದುವೆ ಆಗ್ಯವನಿ. ಹೋಗಿ. ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ನೀವು ಮಾತಾಡಂಗಿಲ್ಲ ನೀವು. ನನ್ನ ಮಧ್ಯೆ ಸುಪ್ಪಿ ಮಧ್ಯೆ ಜಗಳ ತಂದಿಡೋದಕ್ಕೆ ಏನೇನೋ ಹೇಳ್ತಾರೆ. ಒಟ್ಟು ರೀ, ಯಾಕಂದರೆ ನಾನು ಮುಂದೆ ಕಾರ್ ತಂದು ನಿಲ್ಸಿ ಮಾತಾಡೋ. ನೀನು ಕಾರ್ ತಗೊಂಡಿಲ್ಲ, ನೀನು ಏನಿದ್ರೆ ಏನಕ್ಕೆ ಬಂದಂಗೆ ಅಂತ ಅನ್ನೋರು. ಈಗ ತಂದಿದ್ದೀನಲ್ಲ ಅದಕ್ಕೆ ಹೊಟ್ಟೆ ಊರಿಗೆ ಹೆಂಗೆ ಮಾತಾಡ್ತಾನೆ ನೋಡು. ನಾನು ಮಾತಾಡ್ಸೇ ಇಲ್ಲ. ಅವನೇ ಬಂದು ಹೆಂಗೆ ಮಾತಾಡ್ತಾ ಇದ್ದಾನೆ. ನಾನು ನೀವು ಅಣ್ಣನ ಹತ್ರ ಮಾತಾಡ್ತಿದ್ದೆ. ಅವನು ಬಂದವನೇ ನಾಳೆ ಜೇಕಯ್ಯ. ಬಂದವನೇ ಅವನು ನಿಕ್ಕಿ ಅಂತ ಅವನ ಹೆಸರು. ಅವ್ನು ಬಂದವನೇ ನೋಡ. ಇವನಿಗೆ ಗೊತ್ತೇ ಇಲ್ಲ, ಇವನಿಗೆ ಹೇಳಿಲ್ಲ ಅನ್ಸುತ್ತೆ. ಅವ್ನು ಬಂದವನೇ. ನೋಡಿ ಹೇಳಿರಿ, ನನ್ನ ಮಧ್ಯೆನೂ ಸುಪ್ಪಿ ಮಧ್ಯೆ ಜಗಳ ತಂದಿಕ್ಕ ಕೇಳ್ಕೆ ನೀನು ಅಂತಾನೆ. ಹೇಳಿರಿ ನಂಬಲ್ಲಿ ಎನ್ ಎಸ್ ಬಂದಿದ್ದ ಕೇಳ್ಕೊಂಡು ಯಾವ ಊರಪ್ಪ ಅಂದ್ವಿ. ಹಿಂಗೆ ಈಗ ಇಲ್ಲೆಲ್ಲ ಇದ್ದಂಥದ ಊರು ಅಂದ ನಂಟವನ್ನಾಗ ಇನ್ನಿಲ್ಲೆಲ್ಲ ಮೊಬೈಲ್ ಸಾಪಿಕ್ಕೋಣ ಇನ್ನಿ ಅಂತ ಹೇಳ್ದ ಅವನೇ ಹೆಂಡ್ತಿ. ಅವನೇ ಅಂತೀನಿ ಎನ್ ಎಸ್ ಬಂದಾನು. ಸ್ನೇಹಮ್ಮ ಹಂಗಂತಿತ್ತು. ಕಲಮ್ಮನ ಮಗಳು ಸ್ನೇಹಮ್ಮ ನೋಡೈತೆ ಅವಳು, ಅದು ಹಂಗಂತಿತ್ತು. ಅವನೇನೆ ಅಂತ. ಹಂಗಾರೆ ನೋಡಿ, ಈ ಹುಡುಗ ಅಂತ ಕೆಲಸ ಮಾಡ್ಕೊಳೈತಿ. ಅಯ್ಯೋ ದೇವ್ರಿ, ಆ ಹುಡುಗ ಬಂದವನೇ ಅಂದರೆ ಹಂಗಾರೆ ಇವ್ನಿಗೇನು ಮರ್ಯಾದೆ ಇರಲ್ಲಮ್ಮೂ. ಮರ್ಯಾದೆ ಇರಲ್ಲ. ಅಲ್ಲ ಕಣತ್ತೆ, ಅವ್ರ ಅಮ್ಮ ಇವಾಗ ಬಂದು ಗೋಳಾಡ್ತೈತೆ ನಮ್ಮ ತಾಗೆ. ಅಣ್ಣ ಅಲ್ಲೆಲ್ಲೆಲ್ಲ ಬಿಡ್ಕೋಬೇಡ್ರಿ, ಅವಳು ಮಾಡಿರೋದು ಒಂದೊಂದಲ್ಲ. ಇವ್ನಿಗಿನ್ನೂ ಗೊತ್ತಿಲ್ಲ. ಈಗ ನಾನು ಹೇಳ್ದಾಗ ಗೊತ್ತಾಗೈತೆ. ಹೋಗಿ ಹೇಳಿರ್ತಾನೆ ನೋಡು. ಕೇಳ್ತಾನೆ ಸುಪ್ಪಿನ. ಹಿಂಗೆ ಹೇಳ್ತಿದ್ರು ಅಂತ ಹೇಳಿ ಎಲ್ಲ ಕೇಳ್ತಾನೆ. ಅವಾಗ ಅವಳು ಏನಾನ ಒಂದು ಹೇಳಿ ಸುಳ್ಳು ಹೇಳ್ತಾಳೆ. ಇನ್ನ ಈ ವಿಷಯ ಹೇಳಿಲ್ಲ ಅನ್ಸುತ್ತೆ. ಅದಕ್ಕೆ ಅವನಿಗೆ ಗೊತ್ತಿಲ್ಲ. ನೋಡು ಸುಪ್ಪಿ, ಇವ್ರೇನು ಹೇಳ್ತಾ ಇದ್ದಾರೆ ಬಾ ಕೇಳು. ಈ ಅಮ್ಮ ಏನು ಹೇಳ್ತಾ ಐತೆ ಗೊತ್ತಾ? ನಿಖಿಲ್ ಬಂದಿದ್ದ ಅಂತ ಹೇಳ್ತಾ ಐತೆ. ಸುಮ್ಮನೆ ಇಂಥವೆಲ್ಲ ಹೇಳ್ತಿರಲ್ಲ, ಗೊತ್ತಾಗೋದಿಲ್ವಾ ನಿಮಗೆ? ಈ ರೀತಿ ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ನನಗೂ ಚಂದಂಗೂ ಜಗಳ ತಂದಿಕ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಮಂಜಣ್ಣ ಹೇಳೋ, ನೆನ್ನೆಸ್ ನೀನು ಇಲ್ಲೇ ಕುಕ್ಕೊಂಡಾಗ ಅವ್ಳಿಗೆ ಬರ್ಲಿಲ್ವೇನು? ಗನವಾಗ ಬಂದವನಿ. ಕಣೋ ಬಂದವನಿ, ಅವನು ಬಂದ ಇದ್ದಾನೆ ಅವನು. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇಲ್ಲ ಚಂದು, ಪ್ರಾಮಿಸ್ ಬಂದಿಲ್ಲ. ಈ ಅಮ್ಮ ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಕಾಗಿನೇ ಹೇಳ್ತಾ ಇರೋದು. ಇಲ್ಲ ಚಂದು, ಬಂದಿಲ್ಲ ಚಂದು, ಬಂದಿಲ್ಲ. ಇಲ್ಲ ಕಣೋ, ಬಂದಿದ್ದ ಕಣೋ. ಬಂದಿದ್ದ, ನಿನಗೇನು ಬೆಲೆ ಇಲ್ಲ ಅಷ್ಟೇನೆ. ಬಂದಿದ್ದ, ಅವನು ಬಂದಿದ್ದ. ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ಓಹೋ, ಸುಳ್ಳು ಹೇಳ್ತಾಳೆ. ಬಂದಿದ್ರು ಇಲ್ಲೇ ಕುಕ್ಕೊಂಡಿದ್ವಿ, ಇಲ್ಲೇ ನಿಂತ್ಕೊಂಡಿದ್ವಿ ನಾನು ನಮ್ಮಯ್ಯಪ್ಪ ಇವನು ಮಂಜಾಣ ಇಲ್ಲೇ ಇದ್ರು. ನಮ್ಮಯ್ಯಪ್ಪನ ಕೇಳ್ಕೊಂಡು ಹೋಗ್ಯವನಿ. ಅವನು ಬಂದಿಲ್ಲ. ಗನ್ವಾ ಬಂದು ಹೋದ ಅವನು, ಆ ಹುಡುಗ. ನಾನು ನೋಡಿದ್, ನಮಗೂ ಎಲ್ಲ ಗೊತ್ತು. ಓಹೋ, ಸುಳ್ಳು ಹೇಳೋದು ನೋಡು. ನಿನಗೆ ಮೋಸ ಮಾಡ್ತಾ ಇದ್ದಾಳೆ ಇವಳು. ನಿನಗೆ ಗೊತ್ತಿಲ್ಲ ಕಡವ. ನೋಡಿ ನಿನಗೆ ಅಂಥದ್ದು ಬರುತ್ತೆ. ಇದ್ಲೋ ಏನೋ ಇವಳು ಜನಿ ಬಂದು ಚಂದನ್ಗೆ ವಿಷಯ ಹೇಳ್ಬಿಟ್ಲಲ್ಲಪ್ಪ. ಅಯ್ಯೋ, ಚಂದು ಬಂದಂತ ಕೇಳ್ತಾ ಇದ್ದಾನೆ. ನಿಖಿಲ್ ಬಂದಿದ್ನ, ನೀನು ಯಾಕೆ ಹೇಳಲಿಲ್ಲ ಅಂತ ಹೇಳಿ ನಾನು ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಕಾಗಿ ಹೇಳ್ತಾ ಇದ್ದಾರೆ. ಇವ್ರ ಮಾತೆಲ್ಲ ಕೇಳಬೇಡ ಅಂತ ಹೇಳಿ ಏನೋ ಒಂದು ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿದೆ. ಅದಕ್ಕೇ ಇವನು ಒಪ್ಕೊಂಡಿದ್ದಾನೆ. ನಾನು ಹೇಳೋದು ನಿಜ ಅಂತೇಳಿ ನಂಬಿದ್ದಾನೆ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.